ಅದು ಯಾವಾಗ್ಲೂ ಸಿಗ್ತಾ ಇರುತ್ತೆ ನಂಗೆ, ಕಣ್ಣಿಗೆ ಒಂದ್ಸಲ ಆದ್ರೂ ಬಿದೇ ಬೀಳುತ್ತೆ. ಪೋನಾಗ ಅವು ಗಣಪತಿನ ಬಂಜಿದಲ್ಪ ಅದ ಸಿಂಗ್ ಮಲ್ತಂದು ಇರ್ತೀವಿ. ನನ್ನ ಜೀವನ ನಿಂತೋಗನ್ನ ಇದು ಬಿಡ್ಬೇಕಾ ಅಲ್ಲಿ ತನಕ 1 ಕಿಲೋಮೀಟರ್ ಇದೆ. ನಂಗೆ ಇಲ್ಲಿ ಟೆಂಪಲ್ ಅಲ್ಲಿ ಕೊಟ್ರು ನೋಡಿ ಹನುಮಾನ್ ಚಾಲಿಸದ್ದು. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ಸ್ವಲ್ಪ ಹೊರಗಡೆ ಹೊರಟಿದ್ದೀನಿ. ಎಲ್ಲಿಗಂತ ಅಂದರೆ ಎರಡು ಕಡೆ ಹೋಗಿದ್ಕೊಂಡು. ಸೊ ಫಸ್ಟ್ ಒನ್ ಬಂದುಬಿಟ್ಟು ನಂದು ಶಂಕರ್ಪುರದಲ್ಲಿ ಒಂದು ಹನುಮಾನ್ಜಿಯದ್ದು ಒಂದು ಶಿಲೆ ಒಂದು ಮಾಡಿದಾರಂತೆ, ಅಂದರೆ ಕೂರಿಸಿದಾರಂತೆ. ಬಟ್ ತುಂಬ ಟೈಮ್ ಆಯಿತು ಕೂರಿಸಿ. ನಾನು ವಿಡಿಯೋಸಲ್ಲೆಲ್ಲ ನೋಡಿದ್ದು, ಇವಾಗ ನಾನು ರಿಯಲ್ ಆಗಿ ನೋಡ್ಬೇಕಂತ ಹೊರಟಿದ್ದೀನಿ. ಇನ್ನೊಂದು ವಿಷಯ ಏನಂದರೆ, ನಮ್ಮದು ಕಟ್ಪಾಡಿ ಸೈಡ್ ಒಂದು ನನ್ನ ಬಸ್ಸಲ್ಲಿ ಮೊನ್ನೆ ಬರುವಾಗ ನೋಡಿದ್ದು ಈ ಗಣಪತಿದು ಮಣ್ಣಿಂದು ವಿಗ್ರಹ ಎಲ್ಲ ಮಾಡ್ತಾರಲ್ಲ. ಸೊ ಅವ್ರನ್ನ ನೋಡಿದೆ, ನನಗೆ ಶಾಕ್ ಆಯಿತು. ಅಂದರೆ ಇಲ್ಲೇ ಇದ್ದಾರಲ್ಲ, ನಾನು ಎಲ್ಲೆಲ್ಲೋ ಅಂದರೆ ನನಗೂ ಟ್ರೈ ಮಾಡಬೇಕು ಅಂತ ಆಸೆ ಇದೆ. ಆದರೂ ಅದು ಮಣ್ಣೆಲ್ಲ ಹೇಗೆ ಇದು ಮಾಡೋದು, ಹಾಗೆ ಅವರು ಮಣ್ಣನ್ನೆಲ್ಲ ಎಲ್ಲಿಂದ ತರ್ತಾರೆ, ಅದಕ್ಕೆ ಯೂಸ್ ಮಾಡುವಂಥದ್ದು, ಹೇಗೆಲ್ಲ ಬಿಡಿಸ್ತಾರೆ, ಒಂದು ಡೆಮೋ ಅವ್ರ ಹತ್ರ ಮಾಡಿ ತೋರಿಸ್ಬೇಕು, ನನಗೆ ತೋರಿಸ್ಲಿಕ್ಕೆ ಹೇಳಬೇಕು ಅಂತ ತುಂಬ ಆಸೆ ಇತ್ತು ತುಂಬ ದಿನದಿಂದ. ಸೊ ಇವಾಗ ನೋಡುವ, ಅವರು ಇದ್ದರೆ ಅವ್ರ ಹತ್ರ ವಿಡಿಯೋ ಪರ್ಮಿಷನ್ ಕೇಳಿ ನಾನು ಮಾಡ್ತೀನಿ. ಒಂದು ವೇಳೆ ಅವರು ಇಲ್ಲ ಆದರೆ ಇನ್ನೊಂದು ನೆಕ್ಸ್ಟ್ ಟೈಮ್ ಹೋಗ್ತೀನಿ. ನಂದು ಹನುಮಾನ್ಜಿ ಅದೊಂದು ಇದಕ್ಕೆ ಹೋಗಬೇಕು. ಸೊ ಇವಾಗ ಹೋಗುವ, ಲೆಟ್ಸ್ ಗೋ ಗೈಸ್. ನಂದೊಂದು ಅದೃಷ್ಟ ನೋಡಿ, ಆ ನವಿಲು ಇವತ್ತು ಕೂಡ ಸಿಕ್ತು ನನಗೆ ನೋಡಿ, ಜಿಗೀತಲ್ಲಿ. ಅದು ಯಾವಾಗಲೂ ಸಿಗ್ತಾ ಇರುತ್ತೆ ನನಗೆ, ಕಣ್ಣಿಗೆ ಒಂದ್ಸಲ ಆದ್ರೂ ಬಿದೇ ಬೀಳುತ್ತೆ ನೋಡಿ. ಅಲ್ಲಿ ನೋಡಿ ಅದು ಓಡುತ್ತೆ ನನ್ನನ್ನು ನೋಡಿ 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 ಅಲ್ಲಿ. ಅಂದರೆ ಇವತ್ತು ಒಂದೇ ಅಲ್ಲ ಇರೋದು, 2ಕ್ಕಿಂತ ಜಾಸ್ತಿ ಇದೆ ಅನಿಸುತ್ತೆ. ಅಂದರೆ ಒಂದರಲ್ಲಿ ಗರಿ ಇರಲಿಲ್ಲ, ಇವಾಗ ಅದರ ಇಲ್ಲಿ ಆಚೆ ಇದೆ, ಅದು ನಂಗೆ ಕಾಣಿಸೋದಿಲ್ಲ. ಏನಕ್ಕಂತ ಗೊತ್ತಿಲ್ಲ, ಯಾವಾಗಲೂ ಕಾಣಿಸ್ತಾ ಇರುತ್ತೆ ನನಗೆ. ಹೋಗುವ ಅಂತವೇ ಮತ್ತೆ ಕೊಡ್ತಾ ಬಿಡೆ. ಅವ ಎಂಚೆ ಮಣ್ಣದಪುರ ಪನ್ನಗ ಮಣ್ಣಪುರ ಒಲ್ತು ಕಣಪೆ ಅವು ಇಂಕ್ ಪಣ್ಣಗಾರ್ ಮಲ್ಪೆ ಇರತ್ತೆ ಇಂಕ ಅವು ನಿಜ ತೂಡಿತ್ತು ಮಸ್ತ್ ಆಸೆ ಮಸ್ತ್ ದಿನ ಯಾನ್ ಮರಣಿ ಬಸಟ್ ಪೋನಗ ತುಯ್ಯೆ ಏನ್ ಪೋಡತ್ತ ಒಂದ್ಸರಿ ಐಕ್ಯ ನೀನ್ ಐತಾರತ್ತ ಐನ್ ಇಪ್ಪೇರು ಪಣ್ಣಗ ಸಂಡೆ ಇಪ್ಪುಂಡತ್ತೆ ಅಂತ ಅಂದ್ ಬರ್ತೀನಿ. ಯಾನ್ ಮರಣಿ ಮಲ್ಪ ಪೋನಾಗ ಅವು ಗಣಪತಿನ ಬಂಜಿದಲ್ಪ ಅದ ಸಿಂಗ್ ಮಲ್ತಂದು ಇರ್ತೀರಿ. ಖುಷಿ ಅಂದೆ ಅವ್ ಹಂಚಿದಾನೆ ಬೋರಗಿಜ್ಜತೆ ಒಂದು ಮಲ್ಲ. ಐತಾರದಾನೆ ಯಾರು ಇಪ್ಪು ಜರ ಆಯ್ತು ಐತಾರ ಆಯ್ತು ಒಂದು ಪೂರ ಹೋಲ್ತು ಕಣಪ್ಪಿ ನಾವು ಮಣ್ಣು ಜಕ್ರ ಅಂಚ ಕಾಣಪ್ಪಿ ಅರೆ ಸುಮಾರು ಸುಮಾರು 10 ವರ್ಷ ಮುಂದೆ ಆಂಟಲ್ಲಿ ಹಿಂಗೆ ಗೊತ್ತಾಯ್ತ ಹಂಗೆ ಅವೇ ಮಸ್ತ್ ಆಸೆ ಇತ್ತು. ಹೆಂಗ್ ಒಂದು ಇಂಚ ಮಣ್ಣಿಡ್ ಪುರ ಮಲ್ಪ ಇರತ್ತೆ ಗೇಮ್ಸ್ ಪುರ, ಅವು ಪುರ ಬಾರಿ ಇಷ್ಟ. ಇಷ್ಟೇ ಆಯ್ತು ರಡ್ಡೇನೆ ಖಾಲಿ ಅವಲೈತಿ ಕೊಂಡ ಒಂಜಿ ಕಣ್ಣು ಹಾಕೊಂಡವು ಮಲ್ತದ ನಮ್ಮ ಇದೆಲ್ಲ ಅಸಲ್ಲ ಉಂಡೆ ಇಲ್ಲ ಸೇಮ್ ಒಟ್ಟು ಕುಕ್ಕು ನಾನು ಇದು 4 ಜನ ನೆಗ್ಗೆ ಈರ ನೆಗ್ಗೆ ಲಾಸ್ಟ್ ಡೇ ಪುಣ್ಯ ಅಂತೀರ ನೀವು ಎಲ್ಲ ಬರುತ್ತ ಪಲ್ಲೆ ಅಲ್ಲ ಏನ್ ಪನ್ನೆಗೆ ಒಂದು ಪೊಣ್ಣು ಬತ್ತಿತ್ತು ಅವ್ರಿಗೆ ಪಲ್ಲೆ ಇದನ್ನ ಸೇಂಟೋರ್ಗೆ ಪಲ್ಲೆ ಎಲ್ಲ ಸೋಮವಾರ ಮಂಗಳವಾರ ಮೀ ಬರ್ಪೋಲ್ಗೆ ಪಾತ್ರೆ ಉಂಡು ಗೈತ ಬಗ್ಗೆ ಅಂತ ಅವೇ ಸರಿ.
ಗೈಸ್ ಅಲ್ಲಿ ಕ್ಲೋಸ್ ಆಗಿದೆ ಅವ್ರದ್ದು. ಅಂದ್ರೆ ಅವರು ಇವತ್ತು ಸಂಡೇ ಅಲ್ಲ, ಸೊ ಹಾಗಾಗಿ ಇಲ್ಲ ಅಂತೆ ಅವರು. ಅದಕ್ಕೆ ನಾಳೆ ಇಲ್ಲಾದ್ರೆ ನಾನು ಆಗಲೇ ಹೇಳಿದೆ ನಿಮ್ಗೆ, ಅವರು ಇರ್ಲಿಕ್ಕಿಲ್ಲ. ಇದ್ರೆ ಹೋಗಿ ಕೇಳ್ತೀನಿ, ಇಲ್ಲಾದ್ರೆ ಬರ್ತೀನಿ ಅಂತ. ನೋಡಿ ಇದು ಎಲ್ಲಿ ಬರುತ್ತೆ ಅಂದ್ರೆ ಲೊಕೇಶನ್ ಇಲ್ಲಿ ಬರುತ್ತೆ ನೋಡಿ, ಅಚ್ಚಡ ಕ್ರಾಸ್ ಇಲ್ಲಿಗೆ ಬಂದಿರುತ್ತೆ ನೋಡಿ ಗೈಸ್. ಅವ್ರಿಲ್ಲ, ಸೊ ತುಂಬಾ ಬೇಸರ ಆಯ್ತು. ಅಂದ್ರೆ ಒಂದು ನೋಡ್ಕೊಂಡೆ ಹೋಗುವ ಅಂತ ಬಂದದ್ದು, ಸೊ ಆಗ್ಲಿಲ್ಲ. ಗೈಸ್ ನೋಡಿ ಯಬ್ಬಾ, ನನ್ನನ್ನ ಆಟಾಡ್ಸ್ಕೊಂಡು ಬಂದಾಗ ಬಂತು ಈ ಹಾವು. ಬಾಪ್ರೆ. ಅಂದ್ರೆ ಇಲ್ಲಿ ಬಸ್ ಸ್ಟಾಪ್ ಅಲ್ಲಿ ಇದೊಂದು ಬಸ್ ಸ್ಟ್ಯಾಂಡ್ ಈ ತರ ಇದೆ. ನಾನು ಇಲ್ಲಿ ನಿಂತಿದ್ದೆ, ಅದು ಇಲ್ಲಿಂದ ಬಂತು. ಬಾಪ್ರೆ, ನನ್ನ ಜೀವನ ನಿಂತೋಗಂತ ಆಯ್ತು. ನನ್ನ ಜೀವನ ನಿಲ್ಲಕ್ಕೆ ಸ್ವಲ್ಪ ಇದ್ದಿದೆ. ಓ ಮೈ ಗಾಡ್. ನನ್ನ ಚಪ್ಪಲ್ ಹಚ್ಚಿ ನೋಡ್ಬೇಕಾದ್ರೆ ನಾನು ಹೇಗೆ ಓಡಿದೆ ಅಂತ ನೋಡಿ. ಅಲ್ಲೊಂದು ಅಲ್ಲಿಂದ ಓಡಿದ್ದೆ ನಾನು. ಓ ಮೈ ಗಾಡ್, ಅದು ನಾರ್ಮಲ್ ಹಾವು ಅನ್ಸುತ್ತೆ. ನನ್ನ ಕಾಲ್ಗೆ ತಾಕ್ತು ಅನ್ಸುತ್ತೆ ಅದು ಹಾವು. ಓ ಮೈ ಗಾಡ್, ಏನೆಲ್ಲ ಆಗ್ತಿದೆ ಅಂತಾನೆ ಭಯ ಆಗ್ತಾ ಉಂಟು ಇವಾಗ. ಅಲ್ಲಿ ನೋಡಿ ಹೆಸರಲ್ಲಿ ನನ್ನ ಕಾಲಿಗೆ ಹಚ್ಚಿ. ಗೈಸ್, ನಾನು ಹೇಳಿಕ್ಕೆ ಬಂದದ್ದು ಇವಾಗ. ನಾನು ಹೇಳುವಾಗ ಅದು ಹಾವು ಬಂತು. ನಾನು ಹೇಳಿದ್ದು ಇವಾಗ ನಾನು ಶಂಕರ್ಪುರಕ್ಕೆ ಹೋಗಿ ಅಲ್ಲಿ ಹನುಮಂಜಿಯದ್ದು ಒಂದು ವಿಗ್ರಹನ ನೋಡುವ. ತುಂಬಾ ಖುಷಿ ಆಗ್ತಾ ಉಂಟು ನನಗೆ. ಅಂದ್ರೆ ನೋಡ್ಬೇಕು ಹೇಗಿದೆ ಏನು ಅಂತ. ನಾನು ಅಷ್ಟು ದೊಡ್ಡ ವಿಗ್ರಹ ನೋಡಿಲ್ಲ ಹೆಚ್ಚ ತನಕ. ಸೊ ಇವಾಗ ಬಸ್ ಸ್ಟಾಪ್ ಅಲ್ಲಿ ಇದ್ದೀನಿ. ಇವಾಗ ಬಸ್ ಬಂದ್ರೆ ನಾನು ಬಸ್ಸಲ್ಲಿ ಹೋಗೋದು. ಅವ್ರದ್ದು ಗಣಪತಿ ಅಂತ ಒಂದು ಹೇಳಿದ್ನಲ್ಲ, ಅದು ಅಲ್ಲಿರೋದು, ಅಲ್ಲಿ ಹಿಂದ್ಗಡೆ ಇದೆ. ನಾಳೆ ಅಲ್ಲಿಗೆ ಹೋಗುವ. ಅವರು ನಾಳೆ ಬರ್ತಾರಂತೆ. ಸೊ ನಾಳೆ ಮಾತಾಡಿ. ಗೈಸ್, ಇದು ಬಸ್ ಸ್ಟ್ಯಾಂಡ್ ಅಂತೆ ನೋಡಿ. ಕಟ್ಪಾಡಿ ಅಚ್ಚಡ ಕ್ರಾಸ್ ಹತ್ರ ಫ್ರಂಟ್ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ. ಇಲ್ಲಿ ಯಾವ್ದಾದ್ರು ಹಾವು ಬಂದೇ ಬರುತ್ತೆ ನೋಡಿ. ಇದು ಬಸ್ ಸ್ಟ್ಯಾಂಡ್ ಅಂತೆ. ನೋಡಿ ಬಸ್ ಸ್ಟ್ಯಾಂಡ್ ಒಳಗಡೆ. ನಾನು ಯಾವಾಗ್ಲೂ ಬಂದಾಗ ಈ ತರಾನೇ ಇರುತ್ತೆ. ಮುಲ್ಪ ಒಂಜಿ ಹನುಮಂತ ದೇವರ ನಾನು ವಿಗ್ರಹದ ಹನುಮಂತ ಒಲ್ಪ ಗೊತ್ತಿದೆ, ಸುಳ್ಳು ಬರೋದಿಲ್ಲ. ಅದು ಹನುಮಂತ ದೇವರದೊಂದು ವಿಗ್ರಹದೊಂದು ದೇವಸ್ಥಾನ ಇದೆ ಅಂತ ನಿಮ್ಗೆ ಗೊತ್ತುಂಟೈತಿ ಎಲ್ಲಿ ಅಂತ? ಶಂಕರಪುರದಲ್ಲಿ ಅಂತ ಹೇಳಿದ್ವಿ. ಸುಳ್ಳು ಬರ್ಕೊಂಡತೆ ಅವು ಹನುಮಂತ ದೇವರ ವಿಗ್ರಹದ ಒಂದೆಟೆ ಶಂಕರಪುರ ಒಂಜಿ ಮಲ್ತಿತ್ತೇರತ್ತೆ ಕುಲ್ಲ ದಿನ. ಅವು ಒಲ್ಪ ಗೊತ್ತುಂಟು ಹಾ ಅಂದು ವಿಗ್ರಹ ಒಂಜಿ ಕುಲ್ಲದೇರಂದು ಶಂಕರಪುರ ಒಲ್ಪ ಮಲ್ತಿದ್ದಾರೆ. ಗೊತ್ತಾಂಡೆ ಯಾನ್ ತೂತಿನ ನೆನಪುಂಡಿದ್ದು ಅವಳೆ ಅವಳೊಂದು ಆರೆಂಜ್ ಕಲರ್ ಫುಲ್ ಮಂದಿರ ಉಂಟು ಐಟಾ. ಓ ಸಣ್ಣ ಅವಳು ಜೈದೊಡಕ. ಓ ಅವೇ ಅಲ್ಲ ಮಂಡಿ ಯಾನ ಅವೇ ಮತ್ತೆ ಮುಡ್ದಿಂಚಿ ತೂದಿ ವಿಡಿಯೋ ತೂತಿ ಓಡ್ ಬಂದು ಅಲ್ಪ ಅದೇ. ಹಾ ಥ್ಯಾಂಕ್ಸ್, ಗೊತ್ತಾಯ್ತು ಅದು ಅಲ್ಲಿ ಅಂತೆ ಮುಂದೆ. ಥ್ಯಾಂಕ್ಸ್. ಶಿರುವ ಮಲೆ ಸೈಡ್ ಮುಚ್ಚೆ ಮಲೇಜಿ ಥ್ಯಾಂಕ್ಸ್. ಹಾ ಅಂದು ತುಯ್ಯ ನಾನು ಅಲ್ಪಡ್ದೆ ಬರ್ತೀನಿ. ಸ್ಟಾಪ್ ಅಲ್ಪಡ್ದೆ ಅಂತ ದುಮ್ ಜಪ್ಪ ರಾತ್ ಕೈ ಸಿಕ್ತು. ಅದು ಸ್ವಲ್ಪ ಮುಂದೆ ಇದೆ. ಇವಾಗ ನಾನು ನೋಡ್ಕೊಂಡೆ ಬರ್ಬೇಕಂತ ಹೊರಟಿದ್ದೀನಿ.
ನೋಡಿ ಶಂಕರಪುರದಲ್ಲಿದ್ದೀನಿ ನಾನು. ಗೈಸ್ ಪಾಪ ಅವರು ನಾನು ಬಿಡ್ಬೇಕಾ ಅಲ್ಲಿ ತನಕ 1 ಕಿಲೋಮೀಟರ್ ಇದೆ ಅಂತ ಹೇಳಿದ್ರು. ನಾನು ಇಲ್ಲ ಬೇಡ ಸುಮ್ಮನೆ ದಿನಕ್ಕೆ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಗೈಸ್. ನೋಡಿ ಇದೆ ಇವಾಗ ಹೋಗ್ತಾ ಇದ್ದೀನಿ. ಗೈಸ್ ಇಲ್ಲಿ ನೋಡಿ ಕಾಣಿಸ್ತಿದ್ಯಾ ಸೈದ ಉನೆಂತೂನಗ ಏನನೇ ತೂ ಒಂದುಂಡು ಪಂದಿ ಏನೊಂದುಂಡು ದೇವರು ಉನ್ ಪಂಡದೇಕೆ ಒಟ್ಟು ಒಟ್ಟು ಬೇಗ ಇಂತ ಅವು ಬೇಕೈತೆ. ಗಣಪತಿ ಅಯ್ಯಪ್ಪ ಸುಬ್ರಹ್ಮಣ್ಯ ಒಂಚಿ ಕಡೆಟ್ ಲಾಸ್ಟ್ ಏನು ಅಯ್ಯೋ ಸಾರಿ ಎಂಕಲ್ಲ ಮಂಡೆ என்ன ವರ್ಕ್ ಏನು ಪಂಡ ಪರ್ಮಿಷನ್ ಕೇಳ್ತಾ ಪಂಡ ಮಾಡ್ತೀನಿ ಅದು ಪಡ್ ಕಟ್ ಮಾಡ್ತಿದ್ದು ಪರ್ಮಿಷನ್ ಅಂತ ಏನು ಸರಿ. ಇದನ್ನು ನಾನು ಇವಾಗಲೇ ನೋಡಿದ್ದು. ಗೈಸ್ ಇಲ್ಲಿ ನೋಡಿ ನನಗೆ ಪ್ರಸಾದ ಸಿಕ್ತು. ಹಾಗೆ ಇಲ್ಲಿ ನೋಡಿ ಹನುಮಾನ್ಜಿಯದ್ದು ಮೂರ್ತಿ ಸಿಕ್ಕಿದೆ. ನಮ್ಮ ದೇವರ ಆಶೀರ್ವಾದ ಅನಿಸುತ್ತೆ. ಒಂದು ಸ್ವಲ್ಪ ಊಟ ಸಿಕ್ತು. ಗೈಸ್ ನಾನಿವಾಗ ಟೆಂಪಲಿಂದ ಹೊರಗಡೆ ಬಂದೆ, ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನು ಗೊತ್ತಾ, ನಾನು ತುಂಬ ದಿವಸಗಳಿಂದ ಅಂದ್ಕೊಂಡಿದ್ದೆ ನನಗೊಂದು ಇದು ಬೇಕು, ಹನುಮಾನ್ ಚಾಲೀಸ ಬೇಕು ಅಂದರೆ ತಗೋಬೇಕು ಅಂತ. ಬಟ್ ಇವಾಗ ನನಗೆ ಇಲ್ಲಿ ಟೆಂಪಲಲ್ಲೇ ಕೊಟ್ಟರು ನೋಡಿ ಹನುಮಾನ್ ಚಾಲೀಸದ್ದು ಫುಲ್ ಇದೆ ಇದರಲ್ಲಿ ನೋಡಿ. ನಾನು ಇದನ್ನು ತುಂಬ ಅಂದರೆ ಒಂದು 2-3 months ಇಂದ ಆಯಿತು ಹನುಮಾನ್ ಚಾಲೀಸ ಓದಲಿಕ್ಕೆ ಸ್ಟಾರ್ಟ್ ಮಾಡಿ, ಅಂದರೆ ಕೇಳೋದು ಇದೆಲ್ಲ. ಬಟ್ ನನಗೆ ಕರೆಕ್ಟಾಗಿ ಅದರದ್ದು ಕೆಲವೊಂದು ವರ್ಡ್ ಎಲ್ಲ ಸಿಗ್ತಿರ್ಲಿಲ್ಲ. ಸೊ ಇದೊಂದು ಬುಕ್ ಸಿಕ್ತು ಇವಾಗ. ದೇವರು ಕೊಟ್ಟದ್ದು ಅನಿಸುತ್ತೆ ನನಗೆ. ನೋಡಿ ಇಷ್ಟಿದೆ ಪೇಜ್. ಆಮೇಲೆ ಇದೊಂದು ಕೊಟ್ಟರು, 1 ಸೆಕೆಂಡ್, ಇದೊಂದು ಕೊಟ್ಟು ಕಾರ್ಡ್. ಗುರುಪೂರ್ಣಿಮಾ ಇದೆ ಅಂತೆ ಬರಲಿಕ್ಕೆ ಇನ್ವಿಟೇಷನ್. ಸೊ ನೀವು ಕೂಡ ಬನ್ನಿ ಎಲ್ಲರೂ, ಓಕೆನಾ? ಲೆಟ್ಸ್ ಗೋ ಗೈಸ್. ಎಲ್ಲ ಆಯಿತು, ಎಲ್ಲ ಕಡೆಗೆ ಹೋಗಿ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ತುಂಬ ಸುಸ್ತಾಯಿತು. ಹಾಗೆ ಹನುಮಾನ್ಜಿಯದ್ದು ಟೆಂಪಲ್ಗೆ ಹೋದೆ ಅಲ್ಲ, ಅಲ್ಲಿ ತುಂಬ ಅಂದರೆ ಎಲ್ಲ ಇದು ಸಾಯಿಬಾಬಾ ದೇವರದ್ದು ಒಂದು ಸ್ಟ್ಯಾಚ್ಯೂ ಎಲ್ಲ ಮಾಡಿದ್ರು ಅಲ್ಲಿ. ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ, ನಾನು ನೋಡಿದೆ ಹಿಂಗೆ ನೋಡ್ತಿದ್ದೆ ಅದನ್ನು. ಅವರು ಅದನ್ನು ಮಾಡಿ ಚೆನ್ನಾಗಿದೆ. ಗೈಸ್ ಇನ್ನೊಮ್ಮೆ ನೋಡಿ ಇಲ್ಲಿ ಯಾರಿದ್ದಾರೆ ಅಂತ ನೋಡಿ, ಕಾಣಿಸಿದ್ಯಾ? ಹಾರಿದ್ರು, ನಾನು ನೋಡಿ ಹಾರಿದ್ರು, ಬೇರೆ ಯಾರೂ ಅಲ್ಲ, ನವಿಲು. ಹಾಗೆ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಇನ್ನು ಆಗೋದಿಲ್ಲ, ಹೊಟ್ಟೆ ಫುಲ್ ಆಯ್ತಲ್ಲ, ಹಾಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇವಾಗ ನಾಳೆ ಇಲ್ಲಾದರೆ ನಾಡ್ದು ಇದು ಗಣೇಶ ಮಾಡ್ತಾರಲ್ಲ ಮೂರ್ತಿ, ಅಲ್ಲಿಗೆ ಹೋಗಬೇಕು. ಸೊ ಅವರು ಯಾವ ರೀತಿ ಮಾಡ್ತಾರೆ ಏನೋ ಅಂತೆಲ್ಲ ತಿಳ್ಕೋಬೇಕು. ಎಕ್ಸೈಟೆಡ್ ಆಗಿದ್ದೀನಿ. ನಾಳೆ ಇಲ್ಲ ನಾಡ್ದು ಹೋಗ್ತೀನಿ. ಸೊ ಇವಾಗ ಇಲ್ಲಿ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಎನರ್ಜಿ ಎಲ್ಲ ಫುಲ್ ಡೌನ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್.